ಮತ್ತೊಂದು ಕಡೆ ಗ್ಯಾಸ್ ಇಲ್ಲ ಅಂತ ಹೇಳಿ ಗ್ಯಾಸ್ ಸಂಕಷ್ಟಕ್ಕೆ ಹೋಟೆಲ್ ಮಾಲೀಕರು ಈಗ ಕಂಗಾಲಾಗ್ಬಿಟ್ಟಿದ್ದಾರೆ. ಯಾಕಂದರೆ ಈಗ ಇಂಡೆಕ್ಸ್ನ ಮೊರೆ ಹೋಗ್ತಾ ಇದ್ದಾರೆ ಎಲ್ಲ ಹೋಟೆಲ್ ಮಾಲೀಕರು ಇಂಡೆಕ್ಸ್ಗಾಗಿ ಹೆಚ್ಚುವರಿ ವಿದ್ಯುತ್ ಬಳಕೆಯನ್ನು ಮಾಡ್ತಿದ್ದಾರೆ. ಹೋಟೆಲ್ ಮಾಲೀಕರಿಗೆ ಹೆಚ್ಚುವರಿ ವಿದ್ಯುತ್ ಬಿಲ್ ಆತಂಕ ಕೂಡ ಈಗ ಹೆಚ್ಚಾಗ್ತಾ ಇದೆ. ಸಂಕಷ್ಟಕ್ಕೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಇಂಡಕ್ಷನ್ ಮೊರೆ ಹೋಗ್ತಾ ಇದ್ದಾರೆ ಹೋಟೆಲ್ ಮಾಲೀಕರು. ಇಂಡಕ್ಷನ್ನ ಮೊರೆ ಹೋದ್ರೂ ಹೆಚ್ಚುವರಿಯಾಗಿ ವಿದ್ಯುತ್ ಬಳಕೆ ಆಗುತ್ತೆ ಇಂಡಕ್ಷನ್ ಅನ್ನು ಯೂಸ್ ಮಾಡಿದ್ರೆ. ಹೋಟೆಲ್ ಮಾಲೀಕರಿಗೆ ಈಗ ಮತ್ತೊಂದು ಭಯ, ಇಂಡಕ್ಷನ್ ಅನ್ನು ಯೂಸ್ ಮಾಡುವಾಗ ಹೆಚ್ಚುವರಿ ವಿದ್ಯುತ್ ಬಳಕೆ ಆಗುತ್ತೆ, ಆಗ ವಿದ್ಯುತ್ ಬಿಲ್ ಕೂಡ ಹೆಚ್ಚಾಗುತ್ತೆ. ಆ ಒಂದು ಆತಂಕ ಮೂಡ್ತಾ ಇದೆ ಹೋಟೆಲ್ ಮಾಲೀಕರಿಗೆ. ಹೋಟೆಲ್ಗಳಿಗೆ ವಿದ್ಯುತ್ ಬಿಲ್ನಲ್ಲಿ ರಿಯಾಯಿತಿ ನೀಡುವಂತೆ ಪತ್ರ ಕೂಡ ಬರೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಪತ್ರ ಬರೆದಿದೆ. ಈ ರೀತಿ ನಾವೀಗ ಇಂಡೆಕ್ಸನ್ನು ಬಳಸಿದಾಗ ವಿದ್ಯುತ್ ಕೂಡ ಹೆಚ್ಚಾಗಿ ಬಿಲ್ ಬರುತ್ತೆ, ಅದಕ್ಕೂ ಕೂಡ ನಾವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಇನ್ನೂ ಹೆಚ್ಚಿನದಾಗಿ. ಈಗಲೇ ನಮಗೆ ಬರೆ ಬೀಳ್ತಾ ಇದೆ, ಇನ್ನೂ ಬರೆ ಬೀಳಿಸ್ಕೊಳ್ಳೋಕೆ ನಮ್ಗೆ ಇಷ್ಟ ಇಲ್ಲ. ಹಾಗಾಗಿ ನಮಗೆ ದಯಮಾಡಿ ಹೋಟೆಲ್ಗಳಿಗೆ ವಿದ್ಯುತ್ ಬಿಲ್ನಲ್ಲಿ ಸ್ವಲ್ಪ ರಿಯಾಯಿತಿ ಏನಾದರೂ ಕೊಡಿ ಅಂತ ಹೇಳಿ ಪತ್ರವನ್ನು ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ. ಹೋಟೆಲ್ ಮಾಲೀಕರಿಂದ ಹೆಚ್ಚುವರಿಯಾಗಿ ವಿದ್ಯುತ್ ಬಿಲ್ ಆತಂಕ ಇರೋದ್ರಿಂದ ಈಗ ಹೋಟೆಲ್ ಮಾಲೀಕರು ಬೆಂಗಳೂರು ಹೋಟೆಲ್ ಮಾಲೀಕ ಸಂಘದ ಮಾಲೀಕರು ಈಗ ಪತ್ರವನ್ನು ಬರೆದಿದ್ದಾರೆ ಸಿದ್ದರಾಮಯ್ಯ ಅವರಿಗೆ. ಸಿಲಿಂಡರ್ ಅಭಾವ ಇರೋದ್ರಿಂದ ಇದು ಮುಗಿಯೋವರೆಗೂ ಕೂಡ ರಿಯಾಯಿತಿ ನೀಡಿ ನಮಗೆ ಅಂತ ಮನವಿ, ವಿದ್ಯುತ್ನಲ್ಲಿ ರಿಯಾಯಿತಿ ನೀಡಿ ಅಂತ ಮನವಿಯನ್ನು ಮಾಡಿದ್ದಾರೆ. ಪ್ರತಿ ಯೂನಿಟ್ಗೆ ಕನಿಷ್ಠ ₹2 ರಿಯಾಯಿತಿ ನೀಡಬೇಕಲ್ವಾ? ದಯವಿಟ್ಟು ನಮ್ಮ ಸಮಸ್ಯೆಗೆ ಸ್ಪಂದಿಸಿ ವಿದ್ಯುತ್ ರಿಯಾಯಿತಿ ನೀಡಿ ಅಂತ ಪತ್ರವನ್ನು ಬರೆದಿದ್ದಾರೆ. ಬೆಂಗಳೂರು ಹೋಟೆಲ್ ಮಾಲೀಕ ಸಂಘದಿಂದ ಸಿಎಂ ಸಿದ್ದರಾಮಯ್ಯಗೆ ಪತ್ರವನ್ನು ಬರೆದು ಕಳಕಳಿಯನ್ನು ಕೇಳ್ಕೊಳ್ತಾ ಇದ್ದಾರೆ, ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ಬೆಂಗಳೂರಿನ ಹೋಟೆಲ್ ಮಾಲೀಕರು. ಇನ್ನು ಪತ್ರದಲ್ಲಿ ಏನೆಲ್ಲ ಬರೆದಿದ್ದಾರೆ ನೋಡ್ತಾ ಹೋಗೋಣ. ಸಿಲಿಂಡರ್ ಅಭಾವದಿಂದ ಇಂಡಕ್ಷನ್ ಸ್ಟವ್ ಅನ್ನು ಬಳಸಿ ಅಡುಗೆಯನ್ನು ತಯಾರಿಕೆ ಮಾಡ್ತಿದ್ದೀವಿ. ಇದರಿಂದಾಗಿ ವಿದ್ಯುತ್ ಬಿಲ್ ಆಗಿರ್ಬೋದು, ಖರ್ಚು ವೆಚ್ಚ ಗಣನೀಯವಾಗಿ ನಮಗೆ ಹೆಚ್ಚಳವಾಗ್ತಾ ಇದೆ. ಸಮಸ್ಯೆ ನಮಗೆ ಪೂರ್ಣವಾಗುವವರೆಗೂ ಕೂಡ ವಿದ್ಯುತ್ ಬಿಲ್ನಲ್ಲಿ ನಮಗೆ ರಿಯಾಯಿತಿ ನೀಡಿ. ನೆರೆಯ ರಾಜ್ಯಗಳಾದಂತಹ ತಮಿಳುನಾಡಿನಂತೆ ನಮ್ಮ ರಾಜ್ಯದಲ್ಲೂ ಕೂಡ ರಿಯಾಯಿತಿ ನೀಡಿ. ಪ್ರತಿ ಯೂನಿಟ್ಗೆ ಕನಿಷ್ಠ ₹2 ರಿಯಾಯಿತಿ ಆದರೂ ನೀಡಬೇಕು. ದಯವಿಟ್ಟು ನಮ್ಮ ಸಮಸ್ಯೆಗೆ ನೀವು ಸ್ಪಂದಿಸಿ ವಿದ್ಯುತ್ ರಿಯಾಯಿತಿ ನೀಡಿ ಅಂತ ಪತ್ರ ಬರೆದಿದ್ದಾರೆ. ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದಿಂದ ಎಲ್ಲರೂ ಕೂಡ ಒಗ್ಗೂಡಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಮಾಡುವ ಮುಖಾಂತರ ಪತ್ರವನ್ನು ಬರೆದಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧಗಳೇನೋ ಜೋರಾಗಿ ನಡೀತಾ ಇದೆ. ಆ ಕಡೆ ಯುದ್ಧಗಳು ನಿಲ್ತಾ ಇಲ್ಲ. ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡುತ್ತೆ, ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡುತ್ತೆ. ಹೀಗೆ ಮಾಡ್ತಾ ಅಮೇರಿಕಾ ಮೇಲೂ ಕೂಡ ಇರಾನ್ ದಾಳಿ ಮಾಡ್ತಾ ಇದೆ. ಹಲವಾರು ಘಟಕಗಳ ಮೇಲೆ ಇರಾನ್ ದಾಳಿಯನ್ನು ಮಾಡಿ ಧ್ವಂಸವನ್ನು ಮಾಡ್ತಾ ಇದೆ. ಅಮೇರಿಕಾ ಸಂಬಂಧಪಟ್ಟಂತೆ ಸೇನಾ ನೆಲೆಯನ್ನು ಗುರಿಯಾಗಿಸಿಕೊಂಡು ಸೇನಾಗೆ ಟ್ರಾನ್ಸ್ಪೋರ್ಟ್ ಆಗುವಂಥ ತೈಲ ಘಟಕವನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡ್ತಾ ಇದೆ ಇರಾನ್. ಇತ್ತ ನೋಡಿದ್ರೆ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಅತಿ ಹೆಚ್ಚಾಗಿ, ಬೆಂಗಳೂರು ಸಂಬಂಧಪಟ್ಟಂತೆ ಇನ್ನೂ ಬೇರೆ ಕಡೆ ಕೂಡ ಬೇರೆ ರಾಜ್ಯಗಳಲ್ಲೂ ಕೂಡ ಈಗ ಸಿಲಿಂಡರ್ ಅಭಾವ ಹೆಚ್ಚಾಗ್ತಾ ಇದೆ. ಹಾಗಾಗಿ ಪತ್ರವನ್ನು ಬರೆದಿದ್ದಾರೆ ಬೆಂಗಳೂರಿನ ಹೋಟೆಲ್ ಸಂಘದ ಮಾಲೀಕರಿಂದ. ಪತ್ರವನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬರೆದಿದ್ದಾರೆ. ಅಟ್ಲೀಸ್ಟ್ ರಿಯಾಯಿತಿ, ನಮಗೆ ವಿದ್ಯುತ್ ರಿಯಾಯಿತಿ ಸ್ವಲ್ಪ ಕಮ್ಮಿ ಮಾಡಿ, 1 ಯೂನಿಟ್ಗೆ 2 ಆದರೂ ರಿಯಾಯಿತಿ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಪತ್ರದಲ್ಲಿ. ಪ್ರತಿ ಯೂನಿಟ್ಗೆ ಕನಿಷ್ಠ ₹2 ಕೊಡಿ ಅಂತ ಈ ಕಡೆ ಹೋಟೆಲ್ ಮಾಲೀಕರು ಕಳಕಳಿಯನ್ನು ಕೇಳ್ಕೊಳ್ತಾ ಇದ್ದಾರೆ. ಬಿಕಾಸ್ ಈ ಒಂದು
LPG ಅಭಾವ ಇರೋ ಕಾರಣ ಹೋಟೆಲ್ಗಳನ್ನು ನಡೆಸೋದು ಬಹಳ ಕಷ್ಟ. ಯಾಕಂದರೆ ಪ್ರತಿನಿತ್ಯ ಬಳಸುವಂತಹ ಸಾಮಗ್ರಿಗಳನ್ನು ನಾವು ತುಂಬ ಅಚ್ಚುಕಟ್ಟಾಗಿ ಇಟ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ LPG ಕೂಡ ಪ್ರತಿನಿತ್ಯ ಪ್ರತಿ ಹೊತ್ತು ಬಳಸುವಂಥ ಅಂದರೆ 3 ಹೊತ್ತು ಕೂಡ ಬಳಸುವಂತಹ ಈ ಒಂದು LPG ಈಗ ಇಲ್ಲ.